ದುಬೈ ಅಲ್ ನಾಸರ್ ಲ್ಯಾಂಡ್ ಐಸ್ರಿಕ್ ಒಳಾಂಗಣ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ವಿಶ್ವ ತುಳು ಸಮ್ಮೇಳನ ಸಂಭ್ರಮದಿಂದ ನಡೆಯಿತು. ಐತಿಹಾಸಿಕ ತುಳು ಸಮ್ಮೇಳನ ಕೊಲ್ಲಿ ಹಾಗೂ ಭಾರತ ರಾಷ್ಟ್ರಗಳ ನಡುವೆ ಸಾಂಸ್ಕೃತಿಕ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಕಡಲಾಯಿರದ ತುಳುವೇರ್ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಖಿಲ ಭಾರತ ತುಳು ಒಕ್ಕೂಟ ಸಹಕಾರದಲ್ಲಿ ದುಬೈನಲ್ಲಿ ಇದೇ ಮೊದಲ ಬಾರಿಗೆ ತುಳು ಸಮ್ಮೇಳನ ಆಯೋಜಿಸಲಾಗಿತ್ತು. ಸಮ್ಮೇಳನದ ಇಲ್ಲಿನ ಅಲ್ ನಾಸರ್ ಲೀಸರ್ ಲ್ಯಾಂಡ್ ಐಸ್ರಿಂಕ್ ಒಳಾಂಗಣ ಸಭಾಂಗಣದಲ್ಲಿ ನಡೆಯಿತು. ಕರ್ನಾಟಕ ಕರಾವಳಿಯ ಕಲಾ ಸಾಹಿತ್ಯ ಭಾಷಾಭಿಮಾನಿಗಳು, ಕರ್ನಾಟಕ ಘನ ಸರ್ಕಾರದ ಸಚಿವರು, ದುಬೈಯಲ್ಲಿ ನೆಲೆಸಿರುವ ತುಳು ಭಾಷಿಕರ ಸಮಾಗಮಕ್ಕೆ ಕೂಡ ಸಾಕ್ಷಿಯಾದರು. ಸಮಾರಂಭದಲ್ಲಿ ದುಬೈ ಉದ್ಯಮಿ ಬಿಆರ್ ಶೆಟ್ಟಿ, ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವೆಯಾದ ಜಯಮಾಲಾ ರಾಮಚಂದ್ರ, ವಸತಿ ಮತ್ತು ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್, ದುಬೈ ಸರ್ಕಾರದ ಸಚಿವರಾದ ಶೇಖ್ ನೈಹಾನ್ ಬಿನ್ ಮುಬಾರಕ್ ಅಲ್ ನೈಹಾನ್ ಮತ್ತಿತರರ ಗಣ್ಯರು ಸಮ್ಮೇಳನದಲ್ಲಿ ಪಾಲ್ಗೊಂಡರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿಯಾದ ಡಾ ಡಿ ವೀರೇಂದ್ರ ಹೆಗಡೆ ವಿಶ್ವ ತುಳು ಸಮ್ಮೇಳನಕ್ಕೆ ಚಾಲನೆ ನೀಡಿದರು. ಕರ್ನಾಟಕ ಕರಾವಳಿಯ ತುಳುನಾಡಿನ ಪರಂಪರೆಯಂತೆ ಸಮ್ಮೇಳನಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು, ದುಬೈ ಎಂದರೆ ಚಿನ್ನದ ದೇಶ. ಇಲ್ಲಿನ ರಾಜರು ತುಳುವರಿಗೆ ಉದ್ಯೋಗ ವ್ಯವಹಾರದ ಮೂಲಕ ಆಶ್ರಯ ನೀಡಿದ್ದಾರೆ. ಊರಿನಿಂದ ಹೊರಹೋದವರಿಗೆ ಭಾಷೆಯ ಘನತೆ ಗೊತ್ತಾಗಬೇಕಾದ್ರೆ ಹೊರದೇಶಗಳಲ್ಲೂ ಭಾಷೆ ತಿಳಿಸುವ ಕಾರ್ಯಕ್ರಮಗಳು ನಡೆಯಬೇಕು ಎಂದಿದ್ದಾರೆ. ಸಜ್ಜನ ಸ್ವಾಭಿಮಾನಿಗಳಾಗಿರುವ ತುಳುನಾಡಿನ ಜನರಿಗೆ ವಿಶ್ವದೆಲ್ಲೆಡೆ ವಿಶೇಷ ಗೌರವ ಸಿಗುತ್ತಿದೆ. 1000 ವರ್ಷಗಳ ಇತಿಹಾಸ ಹೊಂದಿರುವ ಸಮೃದ್ಧ ಸಾಹಿತ್ಯ ಹೊಂದಿರುವ ತುಳು ಭಾಷೆಯನ್ನ ಸಂವಿಧಾನದ ನಾನು ಇನ್ನೊಮ್ಮೆ ಮನವಿ ಮಾಡುತ್ತಿದ್ದೇನೆ ಎಂದಿದ್ದಾರೆ. ಶ್ರೀ ಮಂಜುನಾಥ ಸ್ವಾಮಿ ನಡೆದೊಂದು ಅಂಜನೆ ಒಂದು ಪಾದರ ಬಂತೇವೆ ಬೇರೆ ದೇವತೆಗಳು ದೇವಿ ಮಕ್ಕಳು ದೈವಭೂತಗಳು ಲನ ಅವು ಪೂರ ದಕ್ಷಿಣ ಕನ್ನಡ ಜಿಲ್ಲೆಗೆ ಬದುಕೊಂಡು ಒಂದು ಪಾತ್ರ ಅಂಚಾದು ಆ ಮಾತ ಸಾನ್ನಿಧ್ಯಗಳು ನಮ್ಮ ನಂಬುದನ ದೇವರನ್ನು ನೆನೆಕೊಂಡು ಈ ವೇದಿಕೆಗೆ ಮಲಮಲ್ಲ ಬಿನ್ನೇರಿಲ್ಲ ಏಳು ಬಿನ್ನೇರಿನ ಪದರ ಸಂಬಂಧ ಕೊಂಡಲ್ಲ ತದಾಪನ ತಂದು ಅಕ್ಕಪುರ ಒಪ್ಪಿಗೆ ಕೊಡ್ತೇವೆ. ಈ ಸಮ್ಮೇಳನದ ಅಧ್ಯಕ್ಷರಾಯಿನ ನಮ್ಮ ತುಳುನಾಡದ ಗೌರವಾಯಿನ ಡಾಕ್ಟರ್ ಬಿಆರ್ ಶೆಟ್ಟಿ ಅಂಜನೆ ಈ ಪೂರ ಸಮ್ಮೇಳನದ ಸೇವೆ ಮಾಡಿನ ಮಾತು ಸದಸ್ಯರು ಮೂರು ವೇದಿಕೆ ಪುನಃ ಪೂರ ಗಣ್ಯರು ಕೆಲವು ಹಿರಿಯರನ್ನೇ ಪದರಿ ಪಂಡ್ರಬಹುದು ಮಾತ ಗಣ್ಯರಿಂದ ಮೂಲು ಯಾರು ಗುರುತಿಸದು ಇನ್ನು ಸರ್ವೋತ್ತಮ ಶೆಟ್ರು ಈ ಗೌಜಿನ ಕರಿನ ಬಹುಶಃ 2-3 ವರ್ಷದಿಂಚಿ ತಯಾರಿ ಮಾಡ್ಕೊಂಡಿದ್ದಾರೆ. ಕರಿನ ಆಜಿ ತಿಂಗಳೂರು ದಿಂಚಿ ಬಹುಶಃ ನಮ್ಮ ಮಾತೆಲ್ಲ ವಾಟ್ಸಪ್ ಅಥವಾ ಹೋಗೋಣ ಕಾರಣಗಳು ದುಬೈದ ತುಳು ಸಮ್ಮೇಳನ ಅಂಬದು ಇನ್ನೊಂದೇ ಉಳ್ಳ ಅಂಚೆ ಮಾಲ್ದ ನಂಚಿನ ಶ್ರೀ ಸರ್ವೋತ್ತಮ ಶೆಟ್ಟಿ ಡಾಕ್ಟರ್ ಪೂರ ಈ ಸಂಸ್ಥೆದ ಕೆಲಸ ಮಾಡ್ಕೊಂಡು ಪೂರ ಬಂದಿದೆ. ಮೊದಲಿನ ಮೊದಲು ತುಂಬ ಸೇರ್ತಿನ ಪೂರ ವಿಶ್ವದ ತುಳು ಬಂದಿದೆ. ಇಂಚಿಗೆ ಬೇರೆಯವರು ಬರ್ತದೆ ಅಂತ ಕೇಳಿದ್ರು ಅವು ದಾರಿ ತುಳು ಸಮ್ಮೇಳನ ದುಬೈಡ್ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದ್ರು. ಒಂದು ನಿಮಿಷ ಇಂಟ್ಲ ಆಲೋಚನೆ ಅಂದೆ ದಾಯ ತುಳು ಸಮ್ಮೇಳನ ದುಬೈಡ್ ಆಗೋದು ನಾನು ಅಪ್ಪಗೆ ಹಾಕಿದ್ರೆ ಬಂದೇನೆ. ಈ ಅಮೆರಿಕಡು ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ಸಮ್ಮೇಳನ ಮಾಡ್ತೀರಿ ಅಸೋಸಿಯೇಷನ್ ಆಫ್ ಕನ್ನಡ ಕೂಟ ಅಮೆರಿಕ ಅಂತ ಬಂದ್ರೆ ಅಕ್ಕ ಅಂತ ಬಂದು ಈ ಸಮ್ಮೇಳನ ಅಮೆರಿಕದ ಮಾಡ್ತೀರಿ ನಮ್ಮ ದುಬೈನ ದಾಯ ಮಾಡಿಕೊಡುವುದರಿಂದ ಎಲ್ಲ ಈ ಕ್ಷೇತ್ರದ ನಮ್ಮ ತುಳುನಾಡದ ಪೆರ್ಮೆ ತುಳುನಾಡದ ಗಡಿಮೆ ತೆಗೆಯೋದ್ರಿಂದ ಅಂದ ನಮ್ಮವರ ಹೃದಯ ಕೋಟ ಬತ್ತನ ಮಾತು ನಮಗೆ ತಿಳಿದು ನಮ್ಮ ಊರೇ ಎತ್ತನೆ ಬೆಲೆ ಬರ್ತಿದ್ದೀವಿ. ರಾಮಾಯಣಗಳು ಒಂದು ಘಟನೆ ಬರ್ಕೊಡು ಅವು ಹೆಚ್ಚಿನ ಕಂಡ ರಾಮೇ ನಾಶ ಮಾಡ್ತಿದ್ದಕ್ಕ ಆ ರಾಮ ಲಂಕೆದ ಸೌಂದರ್ಯದ ವರ್ಣನೆ ಮಾಡ್ತೇವೆ, ಸಂಭ್ರಮದ ವರ್ಣನೆ ಮಾಡ್ತೇವೆ. ಮಾತಿಗೆ ರಾಮನ ಕೇಳುವರಿಗೆ ನನ್ನ ಮಿತ್ತಿಗೆ ರಾಮನೇ ಲಂಕದ ಆಳ್ವಿಕೆ ದಾಯ ಮಾಲ್ಪರ ಬಲ್ಲಿ ಕೇಳುವರಿಗೆ ರಾಮ ಈ ದಾಯ ಮಲ್ಲಿಪ್ಪರ ಬಲ್ಲಿ ಈತ ಮಲ್ಲ ಸ್ವರ್ಣಮಯಿ ಲಂಕೆ ಉಳ್ಳತ ನಿನ್ನ ದಾಯ ನಮ್ಮ ಜೀವನ ಬಲ್ಲಿ ನಮ್ಮ ಇಬ್ಬರ ದುಬಾಯಿ ಅಂಚಿನ ಬಂದ ಒಂದು ಬಂಗಾರನೇ ನಾಡು
ini mulu nama raja baka ini batna raja kutumba ದಾಖಲು ನಮ್ಮ ಪೂರ್ವ ತೋರಿಯರಿಗೆ ಮೂಲ ಬರುವ ಅವಕಾಶ ಮಾತು ಕರಿಯರೆ ವ್ಯವಹಾರ ಮಾಡ್ತಾರೆ ಆಶ್ರಯ ಕರಿಯರೆ ಬಕ್ಕ ಮಾತಾಡಿದ್ದಲ್ಲ ಈ ದೇಶದ ಬೆಳವಣಿಗೆಗೆ ನಮಗೆ ಸೇವೆ ಮಾಡಲು ಅವಕಾಶ ಕೊಡ್ತಾರೆ ಒಂದು ಸ್ವರ್ಣಮಯಿ ಒಂದು ಅದೇ ಬಂಗಾಳದಿಂದ ಒಂದು ದೇಶ ದುಬೈ ಈ ದೇಶದ ನಮ್ಮ ದಾದವನ್ನು ಇರ್ಬೋದು ಅತಿ ಅಪಗ ರಾಮ ಬಂಪೆಗೆ ಅತಿ ಸ್ವರ್ಣಮಯಿ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯ ಬಂಪೆಗೆ ರಾಮ ಬಂಪೆಗೆ ಈ ಲಂಕೆ ಈ ಬಂಗಾರದ ನಾಡು ಎಂಕದೆಲ್ಲ ಮಲ್ಲತ್ತು ಎಂಕದೆಲ್ಲ ರೋಮಾಂಚನ ಮಾಡ್ತೀವಿ ಎಂಕ ಜನನಿ ಜನ್ಮಭೂಮಿ ಸ್ವರ್ಗಾದಪಿ ಗರಿಯ ಜನ್ಮಭೂಮಿ ಅನ್ನೋ ಒಂದಕ್ಕ ಅವು ಸ್ವರ್ಗ ಎಂಕ ಮಲ್ಲ ಅಂತ ಬಂದಿರಿಗೆ ಅಂಚನೆ ನಮ್ಮ ದುಬೈಗೆಲ್ಲ ಮೂಲ ಬಂಗಾರದ ಒಂದ್ ನೆಟ್ಟೆ ಮುರುಕುದುಲ್ಲಾರ ನಿಕ್ಕಲು ಆನಲ ನಿಕ್ಲಿಗೆ ಇನ್ನೊಂದು ಮುಟ್ಟಾರೆ ನಮ್ಮ ಊರ್ದ ಧೈರ್ಯದವರೇ ನಮ್ಮ ಊರ್ದ ಕೃಷಿ ನಮ್ಮ ಊರ್ದ ಬದುಕಲಿಕ್ಕೆ ಏನುಂಡಕ್ಕ ಐದು ಸಲ ಈ ಸಮ್ಮೇಳನ ಮಾಡಿಕೊಂಡು ಬಂದ ಅಂತೇಳಿ ಈ ರೀತಿಯ ಆ ಒಂದು ಸಂಭ್ರಮದ ಕಾರಣ ಏನ ಅಂತ ಬಂದ ನಮ್ಮ ಊರ್ದು ಇದೇ ಬರ್ತನ ಊರ್ದ ಬೆಲೆ ಬರ್ತವರಂದಾಗ ಇವರ ತುಳುನಾಡಿದ ವಿದಾಯಗಳು ನಮ್ಮ ಕ್ಷೇತ್ರಗಳು ಇತ್ತೆ ಸುಮಾರು ಸರ್ತಿ ಬಂದು ಈ 2001 ಇಸ್ವಿಲು ನಮ್ಮ ಧರ್ಮಸ್ಥಳ ತುಳು ಸಮ್ಮೇಳನ ಮಾಡ್ದ ಐದು ಬೆಕ್ಕ ತುಳುಕ್ಕೆ ಭಾರಿ ಮಾತ್ರ ಬೆಲೆ ಬರ್ತದೆ ಈ ತುಳುನಾಡದ ವಿಶೇಷತೆ ಎಂಚಿನ ಅಂದ್ಕೊಂಡ ಒಂದು ಪದ್ಯ ಎಂಟು ನೆನಪಾಕುದು ಸರಿ ಹೊನ್ನಪ್ಪ ಭಾಗವತರನ್ನು ಬಂದು ಭಾರಿ ಮಲ್ಲ ವಿದ್ವಾಂಸರು ನಮ್ಮ ಕರ್ನಾಟಕದಿದ್ದೇವೆ ಆರು ಧರ್ಮಸ್ಥಳಕ್ಕೆ ಬಂದು ಒಂದು ಪದ್ಯ ಬಂದು ಇರ್ತೇವೆ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ ಬ್ರಹ್ಮಾಂಡ ಬಂದ ಯೂನಿವರ್ಸ್ ನಮ್ಮ ಭೂಮಿ ಹತ್ತು ಈ ಇಡೀ ನೆಟ್ಟ ಬ್ರಹ್ಮಾಂಡವೇ ಹುಡುಕಿ ನಾಡ್ದ ಗೊತ್ತಿಲ್ಲಗೆ ಆರೆಗೆ ಹೋಗ್ಲಿಕ್ಕೆ ನಮ್ಮೂರೇ ವಾಸಿ ಅಂದ್ರೆ even if you search in the whole universe you will find a better place in our hometown than others ಅಂದ್ರೆ ನಮ್ಮ ಶ್ರೇಷ್ಠ ಮಾತು ತಗೊಳ್ಬೇಕು ಐದು ಇತ್ತನೇ ಅರಸಿ ನೋಡಲು ನಮ್ಮೂರೇ ವಾಸಿ ನಮ್ಮ ಊರೇ ಆವರಣ ಬಂತ ಭಾವನೆ ಬರ್ತದೆ ತುಳು ಸಮ್ಮೇಳನದ ಮೂಲಕ ತುಳುವರು ನೀಡಿರುವ ಪ್ರೀತಿ ಸ್ನೇಹದ ಪ್ರತೀಕವಾಗಿ ಭಾರತ ಯುಎಇ ಸಂಬಂಧ ಬಲಗೊಳಿಸಲು ಸಹಕಾರಿಯಾಗಲಿದೆ ಅಂತ ದುಬೈ ಸಚಿವರಾದ ಶೇಖ್ ನೆಹಾನ್ ಬಿನ್ ಮುಬಾರಕ್ ಅಲ್ ನೆಹಾನ್ ಅಭಿಪ್ರಾಯಪಟ್ಟರು 2 ದಿನಗಳ ವಿಶ್ವ ತುಳು ಸಮ್ಮೇಳನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಶುಕ್ರವಾರ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ವಿಶ್ವದಾದ್ಯಂತ 2 ಮಿಲಿಯನ್ ಜನರು ತುಳು ಎನ್ನುವ ಸುಂದರ ಭಾಷೆ ಮಾತನಾಡುತ್ತಿರುವುದರಿಂದ ತುಳು ವಿಶ್ವ ಭಾಷೆಗಳ ಭಾಗವಾಗಿ ಮಾರ್ಪಟ್ಟಿದೆ. ಭಾರತದಲ್ಲಿ ಅಲ್ಪಸಂಖ್ಯಾತ ಭಾಷೆ ಸಂಸ್ಕೃತಿ ಉಳಿಸುವ ಕೆಲಸ ನಡೀತಾ ಇದೆ. ಯುಎಇ ಸಂಸ್ಕೃತಿಗೆ ಪ್ರಾಮುಖ್ಯತೆ ನೀಡ್ತಾ ಇದ್ದು ಇತರ ದೇಶಗಳ ಹಬ್ಬ ಸಂಸ್ಕೃತಿ ಆಚರಣೆಗೂ ಅವಕಾಶ ನೀಡ್ತಾ ಬಂದಿದೆ ಎಂದಿದ್ದಾರೆ. Thank you very much for inviting me to join you. We join you at Bashir Tulu Samilana 2018. This World Tulu Convention is being held outside India for the very first time. We, the United Arab Emirates, are indeed pleased to be your host for this magnificent convention. Welcome to all of you. Your choice of Dubai for this gathering is a clear indication of the depth of the friendship, trust and cooperation that has long existed between India and the United Arab Emirates. Dubai has a prominent place as a global crossroads for people of various cultures and backgrounds. This remarkable city is a demonstration of the wise and enlightened leadership of His Highness Sheikh Mohammed bin Rashid Al Maktoum.
and his tireless work for tolerance, peaceful coexistence, and successful pluralism. Beyond Dubai, your convention, by coming here, celebrate the United Arab Emirates under the leadership of the President, His Highness Sheikh Khalifa bin Zayed Al Nahyan. ತುಳು ಸಮ್ಮೇಳನ ಗುರಿಕಾರರಾಗಿದ್ದ ಉದ್ಯಮಿ ಬಿಆರ್ ಶೆಟ್ಟಿ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು. 10 ವರ್ಷದ ಬಳಿಕ ವಿಜಯದಾಯ ಬಳಿಕ ನಮ್ಮ ಚಾಲೂ ಮಾಡ್ತೀವಿ. ಸಾಧ್ಯನೇ ಈಗ ಸಹಕರಿಸಿದೆ. ಈ ಸಹಕರಿಸಿದ್ರು ಈ ಮೆಂಬರ್ಸ್ ಅದನ್ನು ರಾತ್ರಿ ಪಡೆಯಬೇಕಾದ್ರೆ ನಮ್ಮ ದಾರನಲ್ಲಿ ನಮ್ಮ ಭಾಷೆ ಮಾಡ್ತಾರೆ. ಅವರು ಏನು ಮಾಡ್ತಾರೆ ಮಕ್ಕಳು ಮಾಡ್ತಾರೆ ಐಕಟ್ಟನ ಬರೀತಾರೆ ಅಂಚದಾರ ಅಂದರೆ ನಾನು ದಾರ ಪಾಠಿ ಇಲ್ಲೇ ಒಂದು ಶಬ್ದ ಮಾಡ್ಕೊಂಡಾಗ ನಮ್ಮ ಈ ದೇಶದ ಬರ್ತದೆ ನಿದ್ದೆ ಪನ್ನಕ್ಕ ಅಕ್ಕ ತಂಗಿಯನ್ನು ಕೊಟ್ಟಿದ್ದು ಇಲ್ಲೇ ಕೊಟ್ಟಿದ್ದು ನಮ್ಮ ನಾಡಿನ ನಿದ್ದೆ ಮಾಡ್ತಾರೆ ತುಳುನಾಡಿನ ನಿದ್ದೆ ಮಾಡ್ತಾರೆ ನೀವು ನಾಡಕ್ಕೆ ಇಡೀ ಭಾರತ ನಿದ್ದೆ ಮಾಡ್ತಾರೆ ಎಲ್ಲರೂ ಬಂದಿದ್ದು ಇದೆಲ್ಲ ವಿಲೇಜಿದೆ ಯಾರನ್ನು ನೋಡ್ತೀನಿ ಒಂದು ಶಬ್ದ ಕುಳಿದು ಮಾಡ್ತಾರೆ ಕಾಂಗ್ರೆಸ್ ಬಂದಿದೆ ತುಳು ಭಾಷಾ ಇಂದು ಅಧ್ಯಾಪನ ಜನಕ್ಕೆ ಪಾತ್ರ ಯಾವಾಗ ಜರ್ಮನಿ ಹೋಗಿ ಕಾಂಗ್ರೆಸ್ ಬೇಜಾರು ಕೊಟ್ಟು ಅವರು ಅಂದರೆ ಏರ್ಪೋರ್ಟಿಗೆ ಫ್ರಾಂಕ್ಫರ್ಟ್ಗೆ ಪೂರಕ್ಕೆ ಒಳ್ಳೆಯದು ಒಂದು ಭಾಳ ನಾನು ಸಂಖ್ಯೆ ಗೊತ್ತಾ ಒಂದು ಭಾಳ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದ ಡಾಕ್ಟರ್ ಜಯಮಾಲಾ ಅವರು ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಕೂಡ ಹೇಳಿದ್ರು. ಈ ದುಬೈದ ಕುಬೇರ ಪಂಪಿನ ಉದರದಲ್ಲಿ ನಿಜವಾದ ಎಂಟ್ಲರಲ್ಲಿ ಮುಟ್ಟೊಡುಪುಯ್ಯ ತುಳುವನ್ನ ಪಡೆಯುವ ಬೀರೆ ಕೂಟದ ಗುರ್ಕಾರೆ ಆಯ್ನ ಪದ್ಮಶ್ರೀ ಪುರಸ್ಕೃತರಾಯಿನ ಡಾಕ್ಟರ್ ಬಿಆರ್ ಶೆಟ್ಟಿಗೆ ವಂದನೆ ಮಲ್ಕೊಂಡು ಈ ವೇದಿಕೆಯಲ್ಲಿ ತುಳು ಸಂಸ್ಕೃತಿని ತುಳು ಭಾಷೆಯನ್ನು ಐನು ಬುಡಪಯರೆ ಸಹಕರಿಸಿದ ನಂಚಿನ ಶ್ರೇಷ್ಠ ವಿದ್ವಾಂಸರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಮಾಜಿ ಮುಖ್ಯಮಂತ್ರಿಯಾದ ಕೇಂದ್ರದ ಲೋಕಸಭಾ ಸದಸ್ಯರಾದ ಆ ತಪ್ಪನ ಆನೆಗೆ ಇಣಿ ಮುಟ್ಟೋಗ್ಲ ಎಂಟು ಹೆಮ್ಮೆ ಹಾಕುದು ಕನ್ನಡದ ಕೆಲಸ ಆಗದೆ ತುಳುದ ಕೆಲಸ ಆಗದೆ ಇನಿ ಆರೆ ಐದು ಎಂಟು ಪೂರೈಗಳ ಸಹಾಯ ಮಾಡಿದ್ರು ಅವು ಡಾಕ್ಟರ್ ವೀರಪ್ಪ ಮೊಯ್ಲಿಯರು ಇನಿ ತುಳು ಅಕಾಡೆಮಿ ನಾವಡೆ ಕೊಂಕಣಿ ಅಕಾಡೆಮಿ ನಾವಡೆ ಆರು ಸ್ಥಾಪನೆ ಮಾಡಿದಿನಾರೆ ಇನಿ ಆರು ವೇದಿಕೆ ಇನಿ ಆಸೀನರಾಗ್ತದೆ ಅರೆಂತ ಕೂಡ ನೆನಪನ್ನೆ ಎಂಟು ಬಾರಿ ಹೆಮ್ಮೆ ಪಂಡ ನಗರಾಭಿವೃದ್ಧಿ ಎಂಟನ ಸಚಿವರಾದ ವಸತಿ ಸಚಿವರಾದ ಬೈದಿನಂಚಿನ ಇಡೀ ಕುಟ್ಲದ ಸ್ವಸ್ಥನು ಕಾಪಾಡಿನಂಚಿನ ಅಮ್ಮೇಪಾಡಿನ ಗೆರೆಯನ್ನು ತಾಂಡಂತೆ ಜನಕ್ಕೇನು ಸರ್ವ ಭಾಷೆ ಸರ್ವ ಜನಕ್ಕೇನು ಪೂರರೆಲ್ಲ ಒಟ್ಟು ಸೇರೋ ಒಂದು ಪೋಪಿನಂಚಿನ ಅತ್ಯಂತ ಸರಳ ಸಜ್ಜನವಾಯಿನ ಸಚಿವರು ಯುಟಿ ಖಾದರ್ ಎನ್ನ ಸಹೋದರರ ಹರಕುರ ಈ ವೇದಿಕೆ ನಗರಾಭಿವೃದ್ಧಿ ಸಚಿವರಾದ ಯುಟಿ ಖಾದರ್, ಶಾಸಕ ಉಮಾನಾಥ್ ಕೋಟ್ಯಾನ್, ಮಂಗಳೂರು ಬಿಷಪ್ ಪೀಟರ್ ಪಾವ್ಲಾ ಸಲ್ದಾನ್, ಬಳ್ಳಾರಿ ಬಿಷಪ್ ಹೆನ್ರಿ ಡಿಸೋಜಾ, ಮಂಗಳೂರು ಪ್ರೊಟೆಸ್ಟೆಂಟ್ ಧರ್ಮಗುರು ಅಭಿಜೇನರ್ ಜತ್ತನ್, ಮಾಜಿ ಮುಖ್ಯಮಂತ್ರಿ ಡಾಕ್ಟರ್ ವೀರಪ್ಪ ಮೊಯ್ಲಿ, ಮೂಡುಬಿದ್ರೆ ಆಳ್ವಾಸ್ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ, ಬಾಲಿವುಡ್ ನಟರಾದಂತಹ ಸುನಿಲ್ ಶೆಟ್ಟಿ, ಸಂಗೀತ ನಿರ್ದೇಶಕರಾದ ಗುರುಕಿರಣ್, ಮಾಧ್ಯಮ ಕಮ್ಯುನಿಕೇಷನ್ ನಿರ್ದೇಶಕರಾದಂತಹ ಅಬ್ದುಲ್ ಸಲಾಂ ಪುತ್ತಿಗೆ, ಬೆಂಗಳೂರು ಮಾನವತಾ ಹಿತೈಷಿ ರೊನಾಲ್ಡ್ ಕೊಲೋಸೋ, ಬಸವ ಸಮಿತಿ ಅಧ್ಯಕ್ಷರಾದ ಅರವಿಂದ ಜತ್ತಿ, ಉದ್ಯಮಿ ಸುಜಾತಾ ಶೆಟ್ಟಿ, ತುಳು ಅಕಾಡೆಮಿ ಅಧ್ಯಕ್ಷರಾದ ಎಸಿ ಭಂಡಾರಿ, ಅಖಿಲ ಭಾರತ ತುಳು ಒಕ್ಕೂಟ ಅಧ್ಯಕ್ಷರಾದ ಧರ್ಮಪಾಲ್ ದೇವಾಡಿಗ, ಶೋಭಾನ್ ಪ್ರಸಾದ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಸಂಘಟಕ ಸರ್ವೋತ್ತಮ್ ಶೆಟ್ಟಿ ಕಾರ್ಯಕ್ರಮವನ್ನು ಸ್ವಾಗತಿಸಿದ್ರು. ಮೊದಲ ದಿನವಾದ ಶುಕ್ರವಾರ ನಡೆದ ಸ್ಪರ್ಧಾ ಕಾರ್ಯಕ್ರಮಗಳು ಪ್ರೇಕ್ಷಕರಿಗೆ ವಿಶೇಷ ಮನರಂಜನೆ ನೀಡಿದ್ವು. ದುಬೈಯ 6 ತಂಡಗಳಿಗೆ ಜನಪದ ನೃತ್ಯ ಸ್ಪರ್ಧೆ, ತುಳುನಾಡ ಪರ್ಬೋಲು ನೃತ್ಯ ರೂಪಕ, ತುಳುನಾಡಿನ ಹವ್ಯಾಸಿ ಕಲಾವಿದರು ಭಾಗವಹಿಸುವಿಕೆಯಲ್ಲಿ ಪಿಲಿನಲಿಕೆ, ಹಾಸ್ಯ ಪ್ರಹಸನ ಹಾಗೂ ಯಕ್ಷಗಾನ ನಾಟ್ಯ ವೈಭವ ಪ್ರೇಕ್ಷಕರನ್ನ ಪುಳಕಿತಗೊಳಿಸಿತು.